ಸಕ್ಕತ್ತಾಗಿತ್ತು ಸರ್ ಮೂವಿ. ನಾವು ಆ ಥರ ಅಂದ್ಕೊಂಡೇ ಇರಲಿಲ್ಲ ಕ್ಲೈಮ್ಯಾಕ್ಸ್ ಆ ಥರ ಬರುತ್ತೆ ಅಂತ. ಯಾರು ಅಂತ ನಾವು ಎಲ್ಲೋ ಅವರು ಇವ್ರು ಇರ್ಬೋದೇನೋ ಪೂಜಾರಿ ಅಪ್ಪವ್ರು ಅವ್ರು ಇರ್ಬೋದೇನೋ ಅಂತ ನಾವು ಅನ್ಕೋತಾ ಇದ್ವಿ. ಅದಾದ್ಮೇಲೆ ಇವ್ರು ಅವರೇ ಅಂತಲೇ ನಮ್ಗೆ ಗೊತ್ತಿರಲಿಲ್ವಲ್ಲ. ಅದು ಕ್ಲೈಮ್ಯಾಕ್ಸ್ ಮಾತ್ರ ಸಕ್ಕತ್ತಾಗಿ ಬಂದೈತೆ ಮಾತ್ರ. ಹೊಸಬ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡವನೆ ಸರ್. ಅವ್ರು ಮಾಡಿರೋದು ಹೊಸಬ ಆ್ಯಕ್ಟಿಂಗು ಸೂಪರಾಗಿ ಡಬಲ್ ರೋಲ್ ಎಲ್ಲ ಚೆನ್ನಾಗಿ ಸಕ್ಕತ್ತಾಗಿ ಮಾಡವನೆ. ಫುಲ್ ಚೆನ್ನಾಗಿ ಮಾಡವನೆ. ರಾಜು ಶೆಟ್ಟಿ ಅವ್ರ ಆ್ಯಕ್ಟಿಂಗ್ ಅವರು ಚೆನ್ನಾಗೈತೆ, ಸೂಪರ್ ಆಗೈತೆ. ಕ್ರೇಜ್ ಹಂಗೆ ಇತ್ತು, ಒಂದು ಎಲ್ಲೂ ನಮ್ಗೆ ಬೇಜಾರಾಗಿಲ್ಲ. ಫುಲ್ಲು ಫಸ್ಟಿಂದ ಲಾಸ್ಟ್ವರೆಗೂ ಇಂಟ್ರೆಸ್ಟಿಂಗ್ ಆಗಿ ನೋಡೋದು ಫಿಲಮ್. ಸೂಪರ್, ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿದೆ. ಮಿಸ್ಟ್ರಿ ತುಂಬ ಇದಿತ್ತು. ಸೂಪರ್, ಫಸ್ಟ್ ಟೈಮ್ ನೋಡೋದು ನಾವು. ವಾಸ್ ಗುಡ್ ಸರ್, ಸೂಪರ್. ತುಂಬ ಚೆನ್ನಾಗಿತ್ತು ಮೂವಿ, ತುಂಬ ಚೆನ್ನಾಗಿತ್ತು. ಅಂದರೆ ಸಸ್ಪೆನ್ಸು ಫಸ್ಟ್ ಇದರಲ್ಲೇ ಬೇರೆ ಥರ ಇತ್ತು, ಸೆಕೆಂಡ್ ಇದರಲ್ಲೇ ಬೇರೆ ಇತ್ತು. ರಾಜ್ ಬಿ ಶೆಟ್ಟಿ ಅವ್ರದ್ದು ಆಮೇಲೆ ವಿಲನ್ ಅವ್ರದ್ದು ಎರಡೂ ಚೆನ್ನಾಗಿತ್ತು. ಟ್ವಿಸ್ಟ್ ಮೇಲೆ ಟ್ವಿಸ್ಟು, ಅಂದರೆ ಇಮ್ಯಾಜಿನ್ನು ಮಾಡ್ಕೊಳಕ್ಕಾಗಿಲ್ಲ ಲಾಸ್ಟಲ್ಲಿ ಹೆಂಗಿರುತ್ತೆ ಅಂತ. ಸೊ ತುಂಬ ಚೆನ್ನಾಗಿತ್ತು ಸಸ್ಪೆನ್ಸ್. ಚೆನ್ನಾಗಿತ್ತು, ಎಂಟರ್ಟೈನಿಂಗ್. ಎಲ್ಲ ಸಸ್ಪೆನ್ಸ್ ಎಲಿಮೆಂಟ್ ಇದೆ, ಥ್ರಿಲ್ಲರ್ ಇದೆ, ಆ್ಯಂಡ್ ಸ್ಟೋರಿ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ವೆರಿ ನೈಸ್. ಅಬ್ಸಲ್ಯೂಟ್ಲಿ ಮೈಂಡ್ ಬ್ಲೋಯಿಂಗ್. ಹೊಸ ಫೇಸು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಫ್ಯೂಚರ್ ಇದೆ. ಟೋಟ್ಲಿ ಟ್ವಿಸ್ಟ್ ಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಓ ಈ ಥರನೂ ಒಂದು ಎಲಿಮೆಂಟ್ ಇದೆ ಅಂತ ಗೆಸ್ ಮಾಡೋಕ್ಕಾಗಲ್ಲ, ಆ ಥರ ಆಯಿತು ಮೂವಿ. ನೈಸ್, ಎಂಟರ್ಟೈನಿಂಗ್, ಎಂಗೇಜಿಂಗ್. ಚೆನ್ನಾಗಿತ್ತು. ಸೆಕೆಂಡ್ ಹಾಫ್ ಚೆನ್ನಾಗಿತ್ತು. ಒಂದು ಅಂದರೆ ಮೂಢನಂಬಿಕೆ ಬಗ್ಗೆ ಒಂದು ಮೆಸೇಜ್ ಇದೆ, ಪ್ಲಸ್ ಸ್ಟಿಜೋಫ್ರೆಮಿ ಅಂತಿದೆಯಲ್ಲ ಅದ್ರದ್ದು ಒಂದು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ, ಮೂವಿ ಚೆನ್ನಾಗಿದೆ. ನನಗಂತೂ ಮೂವಿ ತುಂಬ ಇಷ್ಟ ಆಯಿತು. ಅಂದರೆ ಇಷ್ಟ ಆಗದಿರೋದು ಅಂತ ಯಾವುದಾಗಿಲ್ಲ ನನಗೆ ಫಸ್ಟಿಂದ ಲಾಸ್ಟಿವರೆಗೆ. ಡಿಫ್ರೆಂಟ್ ಆಗಿದೆ. ಸಿನಿಮಾ ಜೊತೆಗೆ ನಮ್ಮನ್ನು ಅದ್ರ ಜೊತೆಗೆ ಕರ್ಕೊಂಡು ಹೋಗ್ತದೆ ಫಸ್ಟಿಂದ ಲಾಸ್ಟ್ ತನಕ. ತುಂಬ ಇಷ್ಟ ಆಯಿತು. ಎಲ್ಲ ಕ್ಯಾರೆಕ್ಟರ್ಗಳು ಚೆನ್ನಾಗಿ ಮೂಡಿ ಬಂದಿದೆ. ವಿಲನ್ ಕ್ಯಾರೆಕ್ಟ್ರು ಸೂಪರ್, ಗುಡ್. ಒಳ್ಳೆ ಒಂದು ಕಾನ್ಸೆಪ್ಟ್ ತೊಗೊಂಡು ಬಂದಿದ್ದಾರೆ. ವೆರಿ ಗುಡ್. ತುಂಬ ಚೆನ್ನಾಗಿತ್ತು. ಅಂದರೆ ಯಾವುದೇ ಡಾನ್ಸ್ ಇಲ್ಲದೆ ಬೇರೆ ಎಂಟರ್ಟೈನ್ಮೆಂಟ್ ಇಲ್ಲದೇ ಇಷ್ಟು ಚೆನ್ನಾಗಿ ತೋರಿಸ್ಬೋದು ಅಂತ ಐಡಿಯಾನೇ ಇರಲಿಲ್ಲ. ಸೆಕೆಂಡ್ ಹಾಫ್ ಅಂತೂ ನಾವು ಅಂದರೆ ಮುಗಿದ್ಬಿಡ್ತಾ ಅನ್ನೋಷ್ಟು ನಾವೇ ಅದೊಂದು ರೋಲ್ ಅಂತ ಅನಿಸ್ಬಿಟ್ಟಿತ್ತು, ಆ ಪಾತ್ರ ಆಗಿಬಿಟ್ಟಿತ್ತು. ತುಂಬ ಚೆನ್ನಾಗಿತ್ತು. ವಿಲನ್ಸ್ ತುಂಬ ಅಂದರೆ ಇಟ್ ಈಸ್ ನಾಟ್ ಸೋ ಈಸಿ. ಆ ಥರ ಎರಡೂ ರೋಲ್ನ ಇನ್ನೋಸೆಂಟ್ ಫೇಸು ಮತ್ತು ಇಮ್ಮಿಡಿಯೇಟಾಗಿ ಆ ವಿಲನ್ ಇದನ್ನು ಜೆನ್ವಿನಾಗಿ ನಡೆಯುತ್ತೆ ಆ ಥರ ತುಂಬ ಸಲ. ಅದನ್ನು ಪಾತ್ರಾಗಿ ಅನುಭವಿಸಿ ಮಾಡೋದು ಅನ್ನೋದು ಎಕ್ಸಲೆಂಟ್. ಅಂದರೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಲೆವೆಲಿಗೆ ಮಾಡೋಕ್ಕಾಗತ್ತೆ ಅಂತ. ತುಂಬ ಚೆನ್ನಾಗಿದೆ. ಇಟ್ ಈಸ್ ವರ್ತ್ ಟು ವಾಚ್. ಎವ್ರಿ ಒನ್ ಶುಡ್ ವಾಚ್ ಇಟ್.